ಜಸ್ಟ್ 50,000 ಮಾಡಿ ಸೊ ನಿಮ್ಮ ಮನೆ ಮುಂದ್ಗಡೆ ಗಾಡಿ 2015 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಅದಕ್ಕೆ ಬರೀ 1,95,000 ರೂಪಾಯಿಗೆ ಟೈಟಾನಿಯಂ ಫೋರ್ಡ್ ಫಿಗೋ ಕೊಡ್ತೀನಿ, ಬನ್ನಿ ತಗೊಂಡೋಗಿ ಸರ್. 1,85,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 1,75,000ಗೆ ಈ ಸತಿ ಆಫರ್ ಪ್ರೈಸಸ್ ಗಳಲ್ಲಿ ನಿಮ್ಗೆ ಗಾಡಿ ತೋರಿಸ್ತೀನಿ. ಬೆಲೆ ಸರ್ 2,65,000 ರೂಪಾಯಿ ಕೊಡ್ತೀನಿ ಸರ್ ಈ ಗಾಡಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 3.5 ಲಕ್ಷ ರೂಪಾಯಿಗೆ ಇದು ಫೈನಲ್ ಸರ್. 2018 ಮಾಡಲ್ ಸಿಂಗಲ್ ಓನರ್ 46,000 ರಿಕಾರ್ಡೆಡ್ ಮೈಲೇಜ್ ವಿಚ್ ಬಂದ್ಬಿಟ್ಟು ಕಂಫರ್ಟ್ ಲೈನ್ ಆಪ್ಷನಲ್. 2013 ಮಾಡಲ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಮಾಡಿಕೊಡ್ತೀನಿ. ಆನೆಗಳು ನಿಂತಿವೆ ಎರಡು ಸರ್. ಫಾರ್ಚುನರ್ ಮೇಲಾನೆ ಅಂತ ಹೇಳ್ಬೋದು. ನಮಗೆ ಕೇವಲ 6,75,000 ರೂಪಾಯಿಗೆ ಬನ್ನಿ ತಗೊಂಡೋಗಿ ಸರ್ ಗಾಡಿ. ಬೇರೆ 2,60,000 ರೂಪಾಯಿ ತಗೊಂಡ್ ಬನ್ನಿ. 2010 ಮಾಡಲ್ ಹೊಂಡಾಯ್ ವರ್ನಾ. ಪೋಲೋ ಮೇಳನು ಮಾಡ್ಬೋದು ಸರ್ ನಿಮ್ಮದ್ರಲ್ಲಿ. ಪೋಲೋ ಲವರ್ಸ್ ಅಂತೂ ಆಪ್ಷನ್ ಇಟ್ಟಿದ್ರೆ ಎರಡೆರಡು ಆಪ್ಷನ್. 2,90,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್, ಫೈನಲ್ ಟು ಫೈನಲ್ ಸರ್. ಇದು ಬಂದ್ಬಿಟ್ಟು ಹೋಂಡಾ ಅಮೇಜ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಫಾರ್ಚುನರ್ ಅಲ್ಲಿ 4x4 ಇದು ಇದೆ, 4x2 ಅದು ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಬಂದು ತಗೊಳ್ಳಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ 3,90,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಹೊಂಡಾಯ್ ವರ್ನಾ 2011 ಮಾಡಲ್ ಸಿಂಗಲ್ ಓನರ್ SX ಸರ್. ಸ್ಕೋಡಾ ಲಾರಾ 2010 ಮಾಡಲ್ ಸಿಂಗಲ್ ಓನರ್ ವಿತ್ FC ಇನ್ಶೂರೆನ್ಸ್ ಸಮೇತ. ಸೊ ಎಲ್ಲ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ಇದು ನಮ್ಮ ಬಜಾರ್ ಆ್ಯಂಡ್ ನಾನು ಪ್ರೀತು. ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ. ಆ್ಯಂಡ್ ನಾನು ಮಾಡೋದು ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ವೀಕ್ಲಿ ಒಂದಾದ್ರೂ ಸೆಲೆಕ್ಟೆಡ್ ಶೋರೂಮ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಲಿ ಅಂತ ಒಳ್ಳೆ ಆಫರ್ ಇರೋ ಶೋರೂಮಲ್ಲಿ ಮಾತ್ರ ಮಾಡೋದು. ಸೊ ಬೇರೆ ಕಡೆ ಹೋಗಿ ನೀವು ತುಂಬ ದುಡ್ಡು ಕೊಡೋದಕ್ಕಿಂತ ಒಂದು ಒಳ್ಳೆ ಬಜೆಟಲ್ಲಿ ಕ್ವಾಲಿಟಿ ಕಾರ್ಗಳನ್ನ ತಗೋಬೇಕು ಅಂತಂದರೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಸರ್. ಇವಾಗ ಹೇಗಿದೆ ಸರ್? ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲ ಚಾನಲ್ಸ್ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ನಮಸ್ಕಾರ. ಮತ್ತು ಯಾರೆಲ್ಲ ಮೈ ಬಜಾರ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಇವರೆಲ್ಲ ಮಾಡೋದು ಒಂದು ಸೆಲೆಕ್ಟೆಡ್ ಶೋರೂಮಲ್ಲೇ ಮಾತ್ರ ಮಾಡೋದು. ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ವೆಹಿಕಲ್ಸ್ ಕೊಡ್ತಾರೆ, 100% ಆಕ್ಸಿಡೆಂಟ್ ವೆಹಿಕಲ್ ಕೊಡ್ತಾರೆ, ಮತ್ತು ಕಿಲೋಮೀಟ್ರ್ ಜಿನನ್ ಇರೋ ಗಾಡಿಗಳು ಮಾತ್ರ ಕೊಡ್ತಾರೆ. ಪ್ರೈಸು ರೀಸನಬಲ್ ಇರಬೇಕು ಅಂತ ಶೋರೂಮಲ್ಲಿ ಮಾತ್ರ ಬಂದು ವಿಡಿಯೋ ಮಾಡ್ತಾರೆ ಇವರು. ಬೇರೆ ಯಾರು ಕರೆದ್ರೂ ವಿಡಿಯೋಗೆ ಹೋಗಲ್ಲ ಇವರು. ದಯವಿಟ್ಟು ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವ್ರನ್ನ ಸಪೋರ್ಟ್ ಮಾಡಿ. ಓಕೆ, ನಾವು ಮಾಡೋದು ನಿಮ್ಗೆ ಯೂಸ್ ಆಗಲಿ ಅಂತ ಅಷ್ಟೇ. ನಾವು 10 ವಿಡಿಯೋ 20 ವಿಡಿಯೋ ಹಾಕೋದು ವೇಸ್ಟ್. ಯಾಕೆಂತಂದರೆ ಜೆನ್ಯೂನ್ ಆಗಿದ್ದು ಒಂದು ಶೋರೂಮ್ ತೋರಿಸೋಣ ಅಂತ ಅಷ್ಟೇ. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಬಂದು ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನನ್ನ ಹತ್ರ 1,75,000 ಇಂದ ಹಿಡ್ದು ನಿಮಗೆ ಒಂದು 18 ಲಕ್ಷ ಗಂಟನೂ ನನ್ನ ಹತ್ರ ಗಾಡಿಗಳಿವೆ. ಅದು ಲೋ ಮಾಡಲಿಂದ ಹಿಡಿದು ಹೈ ಮಾಡಲ್ ಗಂಟನೂ ಗಾಡಿ ಇದೆ. 22 ಮಾಡಲ್ ಗಂಟನೂ ನನ್ನ ಹತ್ರ ಗಾಡಿಗಳಿವೆ. ತಡ ಮಾಡ್ದೇ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ಗಾಡಿ ಲೊಕೇಶನ್ ಬಂದ್ಬಿಟ್ಟು MS ಕಾರ್ ವರ್ಲ್ಡ್ ಬನ್ನರ್ಘಟ್ಟ ರೋಡಲ್ಲಿ ರಂಕ ಕಾಲೋನಿ ಬಿಳೆಕಲ್ಲಿನಲ್ಲಿದೆ. ಯಾರಿಗಾದ್ರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಕಾಲ್ ಮಾಡಿ, ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ. ಮತ್ತು ನಿಮಗೆ ಡೀಟೇಲ್ಸ್ ಬೇಕಾದ್ರೂ ಕಳಿಸ್ಕೊಡ್ತೀನಿ. ಮತ್ತು ಆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಯಾವುದೇ ಥರ ಕಸ್ಟಮರು ಪ್ರೊಫೈಲ್ ಚೆನ್ನಾಗಿರಬೇಕು. ಅಕಸ್ಮಾತ್ ಪ್ರೊಫೈಲ್ ಚೆನ್ನಾಗಿಲ್ಲ, ಬ್ಯಾಂಗ್ಳೂರಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂಥವ್ರಿಗೆ 1.5 2 ಲಕ್ಷ ಗಂಟ ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ. ಅದು ಮಾತ್ರ ಬೆಂಗಳೂರಲ್ಲಿ ಇರೋರು ಮಾತ್ರ, ಔಟ್ಸೈಡಿಗೆ ಆಗಲ್ಲ. ಓಕೆ, ಸೊ ತಡ ಮಾಡೋದಲ್ಲ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಸ್ಟಾರ್ಟ್ ಮಾಡೋಣ. ಪೋಲೋ ಲವರ್ಸ್ಗೆ ಅಂತಾನೆ ಅರೌಂಡ್ ಪೋಲೋ ಎಷ್ಟು ಸರ್ ನಿಮ್ಮ ಹತ್ರ? ಪೋಲೋ ಆಲ್ಮೋಸ್ಟ್ ನನ್ನ ಹತ್ರ 7 ವೆಹಿಕಲ್ಸ್ ಇದೆ. ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 2.5 ಲಕ್ಷ ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್ ಇದೆ. ಬನ್ನಿ ತಡ ಮಾಡ್ದೇನೆ. ಸ್ವಿಫ್ಟ್ ಬೇಕಾ ಇಲ್ಲಾಂದ್ರೆ ಇವಾಗ MG ಬಂತು, ಬಟ್ ಈ ಥರ ಗಾಡಿಗಳು ತುಂಬ ಗಾಡಿಗಳಿದೆ, ಒಳ್ಳೆ ಪ್ರೈಸ್ ಸಿಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸರ್. ನಮ್ಮ ಮುಂದೆ ಫಸ್ಟ್ ಪೋಲೋ ಇದೆ ಆ್ಯಂಡ್ ರೆಡ್ ಕಲರ್ ಸಿಗುವಂಥದ್ದು ಸರ್. ಇದೇ ಸರ್ ಡೀಸೆಲ್ ಪೆಟ್ರೋಲ್ ಇದು ಸರ್? ಇದು ಪೆಟ್ರೋಲ್. ಇದು 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಕಂಫರ್ಟ್ ಲೈನ್. ಓಕೆ, ಇದ್ರ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಬರ್ತದೆ. ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ. ಇಂಟೀರಿಯರ್ ಎಕ್ಸ್ಟೀರಿಯರ್ ಕೂಡ ಬ್ರ್ಯಾಂಡ್ ನ್ಯೂ ತರ ಇದೆ. ಬಹಳ ಜನ ರೆಡ್ಡೇ ಬೇಕು ಅಂತ ಕೇಳ್ತಾ ಇರೋರಿಗೆ ರೆಡ್ ಅಂತ ತಗೊಬಂದಿದ್ದೀವಿ. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4-4.25 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3.5 ಲಕ್ಷ ರೂಪಾಯಿಗೆ ಇದು ಫೈನಲ್ ಟು ಫೈನಲ್ ಮಾಡಿಕೊಡ್ತೀನಿ. ಯಾವ ಮಾಡಲ್ ಹೇಳಿದ್ರಲ್ಲ? 2012 ಮಾಡಲ್ ಸರ್. ಕಂಫರ್ಟ್ ಲೈನ್ ಪೆಟ್ರೋಲ್. ಓಕೆ, ಸೊ ಅದೇ ಥರ ಬಲೆನೋ ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದೆ ಸರ್ ಹಾಗೆ ಸರ್. ಇದು ಬಂದ್ಬಿಟ್ಟು 2016 ಮಾಡಲು. ಡೆಲ್ಲಿ ಪಾಸಿಂಗ್ ಆಗಿರ್ತದೆ. ಬಟ್ NOC ಎಲ್ಲ ಬಂದಿದೆ, ನಂಬರ್ ಸಮೇತ ಕೊಡ್ತೀನಿ. ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಡೆಲ್ಟಾ ಗಾಡಿ ನೋಡ್ಬೋದು ನೀವು. ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದೇ ಥರದ್ದಿಲ್ಲ. ಈ ಗಾಡಿದು ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20 ಹತ್ರ ಬರ್ತದೆ. ಮೈಲೇಜ್ಗೋಸ್ಕರ ಅಂತ ಹೇಳ್ಬಿಟ್ಟು ಈ ಗಾಡಿ ಹೇಳ್ಬೋದು. ಓಕೆ ಸರ್, ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ ಒಂದು 5,60,000 ಮಾಡಿಕೊಡ್ತೀನಿ ಸರ್. ವಿತ್ ಕರ್ನಾಟಕ ನಂಬರ್ ಸರ್.
ಓಕೆ ಸೊ ಈ ಥರ ಮತ್ತೆ ಸ್ವಿಫ್ಟ್ ಒಂದು ಇದು ಆಪಲ್ ಸೇಪ್ ಇದು ಸರ್ ಸರ್ 2018 ಮಾಡೆಲ್ ಸಿಂಗಲ್ ಓನರ್ 46,000 ರಿಕಾರ್ಡೆಡ್ ಮೈಲೇಜ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಓಕೆ ಗಾಡಿ VXI ಆಪ್ಷನಲ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರ್ತದೆ ಗಾಡಿನಲ್ಲಿ. ಗಾಡಿ ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಕೊಡ್ತೀನಿ ಈ ಗಾಡಿಗೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 5,95,000 ಮಾಡ್ಕೊಡ್ತೀನಿ ಸರ್. ಈಗ ಸರ್ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಮಾಡಬೇಕಾಗುತ್ತೆ ಸರ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಈ ಗಾಡಿಗೆ, ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿರಬೇಕು ಸರ್. ಓಕೆ ಸರ್ ಇದು ನೆಕ್ಸ್ಟು ಐಟೇನು ಸರ್ ಭಾಳ ಜನ ಕೇಳ್ತಾ ಇದ್ರು ಆಟೋಮೆಟಿಕಲ್ಲಿ ಚಿಕ್ಕ ಗಾಡಿ ಬೇಕು ಅಂತ ಹೇಳ್ಬಿಟ್ಟು, ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು ಹೊಂಡೆ i10 ಬಂದಿದ್ದೀನಿ. ಅದೂ ಸ್ಪೋರ್ಟ್ಸ್ ವೇರಿಯಂಟು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. ಗಾಡಿ ಓಡಿರೋದು ಬರೀ 65,000 ಕಿಲೋಮೀಟರ್ ಮಾತ್ರ ಓಡಿದೆ ಓಕೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ ಒಂದು 3,500 ಮಾಡಿಕೊಡ್ತೀನಿ ಸರ್ ಈ ಗಾಡಿ. ಸೊ ಲೋನ್ ಆಗುತ್ತೆ ಇದಕ್ಕೆ ಸರ್ ಇದಕ್ಕೂ ಲೋನ್ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್ ಮತ್ತೊಂದು ಪೋಲೋ ಇದೆ ಗ್ರೇ ಕಲರಲ್ಲಿ. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ ಆಪ್ಷನಲ್ 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ ಸರ್. ಈ ಗಾಡಿದು ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ 16 ಹತ್ತತ್ರ ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 480, 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಇದು 425 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,90,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಇದು 1 ಲಕ್ಷ ಡೌನ್ ಪೇಮೆಂಟ್. ಹೌದು ಸರ್. ಸರ್ ಇದು ಬಂದ್ಬಿಟ್ಟು 2021 ಮಾಡೆಲ್ XUV 300 ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟು W8 ಸರ್ ಇದು. ಸಿಂಗಲ್ ಓನರ್ ಆಗಿರ್ತದೆ. 87,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೇರಿಯಂಟು. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮಗೆ 18, ಹೈವೇ 20 ಮೇಲೆ ಬರ್ತದೆ. ಬಹಳ ಜನ ಕೇಳ್ತಾ ಇದ್ರು ಮಿನಿ XUV ನಲ್ಲಿ ನನಗೆ ಆಟೋಮೆಟಿಕ್ ಬೇಕು ಅಂತ ಹೇಳ್ಬಿಟ್ಟು, ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು ವಿತ್ ಸನ್ ರೂಫ್ ಇರೋ ಗಾಡಿ ತಗೊಬಂದಿದ್ದೀನಿ ಸರ್. ಗಾಡಿನಲ್ಲಿ 8 ಏರ್ ಬ್ಯಾಗ್ಸು, ಸನ್ ರೂಫ್, ಅಲಾಯ್ ವೀಲ್ಸು, ABS, ಏರ್ ಬ್ಯಾಗ್ಸು ಎಲ್ಲ ಬರ್ತದೆ. ಎಲ್ಲ ಫೀಚರ್ಸ್ ಬರ್ತದೆ. ಪ್ರೈಸು ಸರ್ ಇದು ಪ್ರೈಸ್ ಬಂದ್ಬಿಟ್ಟು 9,50,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 9,25,000 ಮಾಡಿಕೊಡ್ತೀನಿ. ಮತ್ತು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಈ ಗಾಡಿಗೆ ಆಗ್ತದೆ ಸರ್. ಸೊ ಇದಕ್ಕೆ 1 ಲಕ್ಷ ಓಕೆಲ್ಲ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಮಾಡಿಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಓಕೆ ಸೊ ಆನೆಗಳು ನಿಂತಿವೆ ಎರಡು ಸರ್. ಫಾರ್ಚುನರ್ ಮೇಲಾನೆ ಅಂತ ಹೇಳ್ಬೋದು ನಮ್ಮ ಹತ್ರ. ಯಾಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನಮ್ಮ ಹತ್ರ 12ನೇ ವೆಹಿಕಲ್ಗಳು ಹೋಗ್ತಾ ಇರೋದು. ನಮ್ಮ ಹತ್ರ ಫಾರ್ಚುನರ್ ಈ ಸತಿ ನಿಮ್ಮ ವಿಡಿಯೋದಲ್ಲೇ ಮಾಡಿಬಿಟ್ಟು ಭಾಳ ಗಾಡಿಗಳು ಮಾರಿದ್ದೀವಿ. ಕಸ್ಟಮರ್ ಡಿಮ್ಯಾಂಡಿಂದ ನಾನು ತೊಗೊಬಂದಿದ್ದೀನಿ. 4x4 ಇದೆ, 4x2 ಇದೆ ಸರ್. ಇದು 2013 ಮಾಡಲು, 3rd ಓನರ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. 1,20,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಗಾಡಿ ನೋಡ್ಬೋದು ನೀವು, ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದೇ ಥರದ್ದಿಲ್ಲ. ಬ್ರ್ಯಾಂಡ್ ನ್ಯೂ ಥರ ಇದೆ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ 14.5, 15 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,80,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 13.5 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ. ಮತ್ತು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಈ ಗಾಡಿಗೆ ಆಗ್ತದೆ ಸರ್. ಓಕೆ 13,50,000 ರೂಪಾಯಿಗೆ ಫೈನಲ್ ಟು ಫೈನಲ್ ಮಾಡಿಕೊಡ್ತೀನಿ ಸರ್ ಈ ಗಾಡಿ. ಓಕೆ ಸೊ ಮತ್ತೊಂದು ಸರ್ ಹಾಗೆ ಸರ್ ಇದು ಬಂದ್ಬಿಟ್ಟು 2010 ಮಾಡೆಲ್ 4x4 ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 5 ವರ್ಷ FC ಸಿಗ್ತದೆ, ಇನ್ಶೂರೆನ್ಸ್ ರನ್ನಿಂಗ್ ಸಿಗ್ತದೆ. 2nd ಓನರು ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ರಿಕಾರ್ಡೆಡ್ ಸಮೇತ ಕೊಡ್ತೀನಿ ಸರ್. ಇದು 4x4 ವೆಹಿಕಲ್ಲು. ಫಾರ್ಚುನರ್ ಅಲ್ಲಿ 4x4 ಇದು ಇದೆ, 4x2 ಅದು ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಬಂದು ತಗೊಳ್ಳಿ ಸರ್. ಇದು ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 10.5, 11 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 9,80,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 9.5 ಲಕ್ಷ ರೂಪಾಯಿಗೆ ಫಾರ್ಚುನರ್ ಕೊಡ್ತೀನಿ ಸರ್. ಅದೂ 4x4. ಸೊ ಇನ್ನೊಂದು ಸರ್ XUV 500 ಇದೆ, W10 ಸರ್ ಇದು. ಸರ್ ಇದು W7 ಟಾಪ್ ಎಂಡ್ 2018 ಮಾಡೆಲ್. ಏನ್ ಸರ್ ಈ ಲುಕ್ ಅಲ್ಲಿ ಇದೆ ಗಾಡಿ? ಹೌದು ಸರ್. ಈ ಕಲರ್ ಸಿಗೋದು ಬಹಳ ರೇರು. ಯಾಕೆ ಅಂತ ಹೇಳಿದ್ರೆ XUV ದಲ್ಲಿ ಬ್ಲಾಕ್ ಸಿಗ್ತದೆ, ಸಿಲ್ವರ್ ಸಿಗ್ತದೆ, ಹೌದು, ಮತ್ತೆ ವೈಟ್ ಸಿಗ್ತಿದೆ. ಈ ಗಾಡಿ ಕಲರ್ ಬರೋದು ಬಹಳನೇ ರೇರ್ ಅಂತಾನೆ ಹೇಳ್ಬೋದು. ಗಾಡಿ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. 2018 ಮಾಡೆಲ್ ಗಾಡಿ. ಇನ್ನು ಕವರ್ ಕೂಡ ರಿಮೂವ್ ಮಾಡಿಲ್ಲ. ಹೌದು ಸರ್. ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ. ಗಾಡಿ ನೋಡ್ಬೋದು ನೀವು, ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 12.5, 12.80 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು
11,80,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 11.5 ಲಕ್ಷ ರೂಪಾಯಿಗೆ ಮಾಡಿಕೊಡ್ತೀನಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್, ಗಾಡಿ ತೊಗೊಂಡು ಹೋಗಲಿ ಸರ್. ಸೊ ಇನ್ನೊಂದು ಇನೋವಾ ಸರ್, ಹಾಗೆ ದೊಡ್ಡ ಫ್ಯಾಮಿಲಿಗೆ ಸರ್ ಭಾಳ ಜನ ಕೇಳ್ತಾ ಇದ್ರು ಸರ್, ನಮ್ಮ ಹತ್ರ ಬಜೆಟ್ ಕಮ್ಮಿ ಇದೆ, ಒಂದು ಫ್ಯಾಮಿಲಿ ವೆಹಿಕಲ್ ಬೇಕು, ಅದೂ ಇನೋವಾನೇ ಬೇಕು, ಅದು ವಿ ವರ್ಷನೇ ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು ಸಿಂಗಲ್ ಓನರ್ ಗಾಡಿ ಸರ್ ವಿ ವರ್ಷನ್ ತೊಗೊಬಂದಿದ್ದೀನಿ. 2010 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಗಾಡಿ ಎಷ್ಟಕ್ಕೆ ಕೇವಲ 6,75,000 ರೂಪಾಯಿಗೆ ಬನ್ನಿ ತೊಗೊಂಡೋಗಿ ಸರ್ ಗಾಡಿ. 6,70,000ಕ್ಕೆ 6,70,000 ರೂಪಾಯಿಗೆ ಬಂದು ತೊಗೊಂಡೋಗಿ ಸರ್ ಗಾಡಿ. ಸರ್ ನೆಕ್ಸ್ಟ್ ಇದು ವರ್ಣ ಸರ್ ಇದು ಬಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು ಸರ್, ಕಮ್ಮಿ ಬಜೆಟಲ್ಲಿ ಮೈಲೇಜ್ ಗಾಡಿ ಬೇಕು, ನಮ್ಮ ಹತ್ರ ಇರೋದು 2-3 ಲಕ್ಷ 4 ಲಕ್ಷ ಅಂತಾರೆ. ಬಟ್ ಅಷ್ಟು ತೊಗೊಬರ್ಬೇಡಿ ಸರ್, ಬೇರೆ 2,60,000 ರೂಪಾಯಿ ತೊಗೊಂಡು ಬನ್ನಿ. 2010 ಮಾಡಲ್ ಹೊಂಡಾಯ್ ವರ್ಣ 20 ಮೈಲೇಜ್ ಬರೋ ಗಾಡಿ ಕೊಡ್ತೀನಿ ಸರ್. ಸಿಟಿಯಲ್ಲಿ 20 ಕಿಲೋಮೀಟರ್ ಬಂದಿಲ್ಲ ಅಂದರೆ ಗಾಡಿ ರಿಟರ್ನು ಸರ್. 2010 ಮಾಡಲ್ 2,60,000 ರೂಪಾಯಿ ತೊಗೊಬನ್ನಿ, ಗಾಡಿ ತೊಗೊಂಡೋಗಿ ಸರ್, ಡೀಸೆಲ್ ಗಾಡಿ. ಮತ್ತೊಂದು ಪೋಲೋ ಸರ್, ಹಾಗೆ ಸರ್ 2010 ಮಾಡಲು ಪೋಲೋದಲ್ಲಿ ಕಮ್ಮಿ ಪ್ರೈಸಲ್ಲಿ ಪೋಲೋ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಈ ಸತಿ ಪೋಲೋ 2010 ಮಾಡಲ್. ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್ ಆ ಥರ ಚಾಲೆಂಜಿಂಗ್ ಪ್ರೈಸು. ಎಷ್ಟಕ್ಕೆ ಸರ್? 2,75,000 ರೂಪಾಯಿ ತೊಗೊಂಡೋಗ್ಲಿ ಸರ್. 2,70,000ಕ್ಕೆ 2,75,000. 2010 ಮಾಡಲ್ ಸೆಕೆಂಡ್ ಓನರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಪೆಟ್ರೋಲು ಸರ್. ಏನ್ ಸರ್ ಪೋಲೋಗಳು ಇಷ್ಟು ನಿಲ್ಸಿದ್ರಾ? ಅಲ್ಲಿ ಪೋಲೋ ಆಲ್ಮೋಸ್ಟ್ ನನ್ನ ಹತ್ರ 7 to 8 ವೆಹಿಕಲ್ಸ್ ಇದೆ ಸರ್, ಬನ್ನಿ ತೋರಿಸ್ತೀನಿ. ಇನ್ನು ಪೋಲೋ ಮೇಳನು ಮಾಡ್ಬೋದು ಸರ್ ನಿಮ್ದ್ರಲ್ಲಿ. ಪೋಲೋ ಲವರ್ಸ್ಗಂತೂ ಆಪ್ಷನ್ ಇಟ್ಟಿದ್ರೆ ನೋಡಿ, ಎರಡೆರಡು ಆಪ್ಷನ್. ಅಲವಿಲ್ಸ್ ನೋಡಿದ್ರೆ ಕಳ್ದೋಗ್ಬಿಡ್ತಾರೆ. ಆಫ್ಟರ್ ಮಾರ್ಕೆಟ್ ಅಲವಿಲ್ಸ್ ಯಾವ ತರ ಇದೆ ಅಂತ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಇದು ಬಂದ್ಬಿಟ್ಟು 2012 ಮಾಡಲ್, 3rd ಓನರ್ ಆಗಿರ್ತದೆ. ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್, ಮ್ಯಾಗ್ ವೀಲ್ಸು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ನೋಡ್ಬೋದು ನೀವು, ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು ಇದು, ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೆಲ್ ವೆಹಿಕಲ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿದು ಫೈನಲ್ ಟು ಫೈನಲ್ 3.5 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಗಾಡಿನಲ್ಲಿ ಫಿಟ್ಟಿಂಗ್ಗೆ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ ಇದೆ ಸರ್. ಸೂಪರ್ ಸರ್. ಹಾಗೆ ಸ್ವಿಫ್ಟ್ ಡಿಸೈರ್ ಗೋಲ್ಡ್ ಕಲರು ಸರ್, ಇದು ಒನ್ಸ್ ಅಪಾನ್ ಎ ಟೈಮ್ ಫುಲ್ ಡಿಮ್ಯಾಂಡಬಲ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸ್ವಿಫ್ಟ್ ಡಿಸೈರು ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಓಡಿಸ್ತಾ ಇದ್ರು. ಆ ಥರ ಈ ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ. 2010 ಮಾಡಲ್ ಸೆಕೆಂಡ್ ಓನರು ZXi ಸರ್. ZXi ಅಂತ ಹೇಳಿದ್ರೆ ಟಾಪ್ ಎಂಡ್ ವೇರಿಯಂಟು, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ 3.5 ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ 3,10,000 ರೂಪಾಯಿ ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,90,000ಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್, ಫೈನಲ್ ಟು ಫೈನಲ್. ಸೂಪರ್ ಸರ್. ಮತ್ತೊಂದು ಇದೆ ಇದು ಸಿಲ್ವರ್ ಕಲರ್ ಇದೆ, ಗೋಲ್ಡ್ ಬೇಡವಾ? ಸಿಲ್ವರ್ಗೆ ಹೋಗ್ಬೋದು ಸರ್. ನ್ಯೂ ಶೇಪ್ ಬೇಕಾಗಿದ್ರೆ ನ್ಯೂ ಶೇಪ್ ZXi ಇದೆ. 2013 ಮಾಡಲ್ ಸೆಕೆಂಡ್ ಓನರು. ಇದು ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 460, 470, 480 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 4,30,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,10,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಸೂಪರ್ ಸರ್. ಇಂಟೀರಿಯರ್ ಸೀಟ್ ನೋಡಿ ಸರ್, ಅದು ಸೀಟ್ ನೋಡ್ರೆ ಕಲ್ದೋಗ್ಬೇಕು. ಬ್ರಾಂಡೆಡ್ ಸೀಟ್ ಕವರ್ ನಿಮಗೆ ಬ್ರಾಂಡೆಡ್ ಸೀಟ್ ಕವರ್ ಹಾಕಿದ್ದಾರೆ. 40,000 ರೂಪಾಯಿ ಬರೀ ಸೀಟ್ ಕವರ್ಗೆ ಆಗ್ತದೆ ಸರ್. ಸರ್ ಕ್ರೇಟಾ ಹಾಗೆ ಸರ್ ಭಾಳ ಜನ ಕೇಳ್ತಾ ಇದ್ರು, ಕ್ರೇಟಾ ವೈಟಲ್ಲೇ ಬೇಕು, ಅದು ಮಾಡಲಲ್ಲಿ ಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ನ್ಯೂ ಶೇಪ್ ಕೇಳ್ತಾ ಇದ್ರು. ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು 2019 ಮಾಡಲ್ ಹೊಂಡಾಯ್ ಕ್ರೇಟಾ ತೊಗೊಬಂದಿದ್ದೀನಿ. ಸೆಕೆಂಡ್ ಓನರು, 87,000 ಕಿಲೋಮೀಟರ್ ರಿಕಾರ್ಡೆಡ್ ಮೈಲೇಜ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಡೀಸೆಲ್ ವೆಹಿಕಲ್ಲು ಸರ್. ಫೀಚರ್ಸ್ ಕೇಳೋದಾದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ ಗಾಡಿನಲ್ಲಿ ಸರ್. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 18, ಹೈವೇ 20+ ಸಿಗ್ತಿದೆ ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 11.5-12 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 10.5 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಅದು 19 ಮಾಡಲ್ ಸೆಕೆಂಡ್ ಓನರ್ ಸರ್. ಸೊ ಇದು ಆಫ್ಟರ್ ಮಾರ್ಕೆಟ್ ಆಗ್ತಿದ್ರೆ ಕಂಪ್ನಿಯಿಂದ ಬಂದಿರೋದು ಇದು? ಸರ್ ಇದು ಆಫ್ಟರ್ ಮಾರ್ಕೆಟ್ ಬಂಪರ್ ಹಾಕಿರೋದು ಸರ್. ಓಕೆ. ಸೊ ಡೌನ್ ಪೇಮೆಂಟ್ ಅಲ್ಲ ಸರ್ ಇದಕ್ಕೆ? ಸರ್ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಲಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸೊ ಇದರಲ್ಲಿ ಸರ್. ಹಾಗೆ ಸರ್ ಇದು ಬಂದ್ಬಿಟ್ಟು ಹೋಂಡಾ ಅಮೇಜ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಆಗಿರ್ತದೆ. ಗಾಡಿ ಓಡಿರೋದೇ ಬರೀ 67,000 ಕಿಲೋಮೀಟರ್ ಮಾತ್ರ, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಭಾಳ ಜನ ಒಂದು ಕಮ್ಮಿ ಬಜೆಟಲ್ಲಿ ಹೋಂಡಾ ಗಾಡಿ ಬೇಕು ಅಂತ ಕೇಳೋರಿಗೆ 15 ಮಾಡಲ್ ಗಾಡಿನೇ ತೊಗೊಬಂದಿದ್ದೀನಿ ಸರ್. ಗಾಡಿ ತುಂಬಾ ಮಿಂಟ್ ಕಂಡೀಷನಲ್ಲಿದೆ. ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದ್ದೀನಿ.
ನಿಮ್ಮ ಚಾನಲ್ ಮುಖಾಂತರ ಬಂದರೆ 4 ಲಕ್ಷ ರೂಪಾಯಿಗೆ ಮಾಡಿಕೊಡ್ತೀನಿ. ಪ್ರೊಫೈಲ್ ಯಾರ್ದಾದ್ರು ಚೆನ್ನಾಗಿದ್ರೆ ಬೇರೆ 50,000 ಡೌನ್ ಪೇಮೆಂಟ್ ಕೊಡಲಿ, ಗಾಡಿ ತೊಗೊಂಡೋಗ್ಲಿ ಸರ್. 50,000 ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂದರೆ ಜಸ್ಟ್ 50,000 ಮಾಡಿ. ಸೊ ನಿಮ್ಮ ಮನೆ ಮುಂದ್ಗಡೆ ಗಾಡಿ 2015 ಮಾಡಲ್ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಸ್ವಿಫ್ಟ್ ಇದೆ ಸರ್, ಇದೇಳಿ ಸರ್. ಇದು ಬಂದ್ಬಿಟ್ಟು ಶಿಫ್ಟ್ ಡಿಸೈರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಓಕೆ. ಗಾಡಿ ಬಂದ್ಬಿಟ್ಟು ಓಡಿರೋದೇ ಬರೀ 87,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದೇ ಥರದ್ದಿಲ್ಲ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ. ಅದು ನಿಮಗೆ ಒಳ್ಳೆ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ತಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 460, 470 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ 4,20,000 ಕೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,90,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಗಾಡಿ ಲೋನ್ ಕೂಡ ಮಾಡಿಕೊಡ್ತೀನಿ. ಇಕೋ ಸ್ಪೋರ್ಟ್ಸ್ ಇದೆ ಹೇಳಿ ಸರ್. ಹಾಗೆ ಸರ್ 2014 ಮಾಡಲ್ ಟಾಪ್ ಎಂಡ್ ವೇರಿಯಂಟ್ ಫೋರ್ಡ್ ಇಕೋ ಸ್ಪೋರ್ಟು ಟೈಟಾನಿಯಂ ಪ್ಲಸ್ ಅಂತ ಹೇಳಿದ್ರೆ ಜನಗಳು ಕೇಳ್ತಾರೆ ಏನು ಅಂತ ಹೇಳ್ಬಿಟ್ಟೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, 6 ಏರ್ ಬ್ಯಾಗ್ಸು, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ ಗಾಡಿನಲ್ಲಿ. ಮೈಲೇಜ್ ಕೇಳೋದಾದ್ರೆ ನಿಮಗೆ ಸಿಟಿಯಲ್ಲಿ 18, ಹೈವೇ 20 ಬರ್ತದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಸರ್, ಡೀಸೆಲ್. ಓಕೆ ಸರ್. ಗಾಡಿ ಮೈಲೇಜು ಮೇಂಟೆನೆನ್ಸ್ಗೋಸ್ಕರ ತುಂಬಾನೇ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಇದು ಮಾರ್ಕೆಟಲ್ಲಿ ಎಲ್ಲರೂ 6.5 ಲಕ್ಷ ಕೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ 5,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 5,50,000 ಮಾಡಿಕೊಡ್ತೀನಿ. ಅದು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಗಾಡಿ ತೊಗೊಂಡೋಗ್ಲಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಬ್ಲ್ಯಾಕ್ ಬ್ಯೂಟಿ ವರ್ಣ ಇದೆ ಸರ್, ಇದೇಳಿ ಸರ್. ಹಾಗೆ ಸರ್ ಭಾಳ ಜನ ಕೇಳ್ತಾ ಇದ್ರು ವರ್ಣಾನೇ ಬೇಕು, ಅದು ಸಿಂಗಲ್ ಓನರ್ ಗಾಡಿ ಬೇಕು, ಪೆಟ್ರೋಲೇ ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಬಂದಿದ್ದೀನಿ. ಹೊಂಡೈ ವರ್ಣ 2011 ಮಾಡಲ್ ಸಿಂಗಲ್ ಓನರ್ SX. ಗಾಡಿನಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮು, ಕಟನ್ಸು, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಎಲ್ಲ ಬಂದ್ಬಿಡ್ತದೆ. ಗಾಡಿ ಏನು ಅಡಿಷ್ನಲ್ ಫಿಟ್ಟಿಂಗ್ ಮಾಡಿಸೋ ಥರ ಯಾವುದೂ ಇಲ್ಲ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,30,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 3,90,000ಗೆ ಹೊಂಡೈ ವರ್ಣ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಹಾಗೆ ಸ್ಕೋಡಾ ಸರ್. ಸ್ಕೋಡಾ ಲಾರಾ 2010 ಮಾಡಲ್ ಸಿಂಗಲ್ ಓನರ್ ವಿತ್ FC ಇನ್ಶೂರೆನ್ಸ್ ಸಮೇತ ಸರ್. MS ಪಾಸಿಂಗ್ ಆಗಿರ್ತದೆ. ಇದು ಕರ್ನಾಟಕ ಆಗಿದೆ, NOC ಆಗಿದೆ, ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು 3,50,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 3,30,000 ಈ ಗಾಡಿ ಕೊಡ್ತೀನಿ ಸರ್. ಅದನ್ನು ಮಾಡಿ ಕರ್ನಾಟಕ ನಂಬರ್ ಸಮೇತ ಡೀಸೆಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ಗಾಡಿ, ನ್ಯೂ ಶೇಪ್ ಲಾರಾ. ಸೊ ಫೋರ್ಡ್ ಸರ್. ಹಾಗೆ ಸರ್ ಫೋರ್ಡ್ ಫಿಗೋ 2010 ಮಾಡಲ್ ಪೆಟ್ರೋಲ್ ವೆಹಿಕಲ್ಲು, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಇದನ್ನು ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಎಷ್ಟಕ್ಕೆ ಬರೀ 1,95,000 ರೂಪಾಯಿಗೆ ಟೈಟಾನಿಯಂ ಫೋರ್ಡ್ ಫಿಗೋ ಕೊಡ್ತೀನಿ. ಬನ್ನಿ ತೊಗೊಂಡೋಗಿ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿನಲ್ಲಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. ಗಾಡಿ ನೋಡ್ಬೋದು, ತುಂಬಾ ಮಿಂಟ್ ಕಂಡೀಷನಲ್ಲಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,20,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 2,80,000 ಮಾಡಿಕೊಡ್ತೀನಿ ಸರ್. ಅದು ಸೆಕೆಂಡ್ ಓನರ್ ಗಾಡಿ 2012 ಮಾಡಲ್ ಸರ್. ಸರ್ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ದಾರೆ ಸರ್. ಒಂದು ವ್ಯಾಗನರ್ ಇದೆ, ಮಾರುತಿ ವ್ಯಾಗನರ್ 2010 ಮಾಡಲು. ಅದು FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಕೊಡ್ತೀನಿ ಸರ್. ಗುಜರಾತ್ ಪಾಸಿಂಗ್ ಆಗಿರ್ತದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಇದು 1,85,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಸೊ ವಿತ್ ಇನ್ಸಿನ ವಿತ್ ಕೇನ ವಿತ್ ಕರ್ನಾಟಕ ನಂಬರ್ ಸರ್. 1,85,000ಗೆ ವಿತ್ ಕರ್ನಾಟಕ ನಂಬರ್ 2010 ಮಾಡಲ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಕೊಡ್ತೀನಿ ಸರ್. 1,85,000ಗೆ. ಓಕೆ. ಸೊ ಮತ್ತೊಂದು ಪೋಲೋ ಇದೆ ಸರ್, ಯೂನಿಕಲ್ಲಿ. ಪೋಲೋ ಅಂತ ಬಂದರೆ ಯೂನಿಕಲ್ಲಿ ಆ್ಯಂಡ್ ನಿಮಗೆ ರೆಡ್ ಬೇಕಾ, ಬ್ಲ್ಯಾಕ್ ಬೇಕಾ, ಆ್ಯಂಡ್ ನಿಮ್ಗೆ ಈ ಕಲರಲ್ಲೂ ಸಿಗ್ತಾ ಹೋಗುತ್ತಾ? ಇದೇಳಿ ಸರ್. ಹಾಗೆ ಸರ್ 2016 ಮಾಡಲ್ ಆರೆಂಜ್ ಕಲರ್ ಕಂಫರ್ಟ್ ಲೈನ್ ಸಿಂಗಲ್ ಓನರ್ ವೆಹಿಕಲ್ಲು. HR ಪಾಸಿಂಗ್ ಆಗಿರ್ತದೆ, ಬಟ್ NOC ಬಂದಿದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಡೀಸೆಲ್ ವೆಹಿಕಲ್. ಎಷ್ಟಕ್ಕೆ ಬರೀ 4,90,000 ರೂಪಾಯಿಗೆ 2016 ಮಾಡಲ್ ವೋಲ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ ಸರ್. ಬನ್ನಿ. ಹೊಂಡೈ i10 ಇದೆ ಸರ್. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ವಿತ್ ಕರ್ನಾಟಕ ನಂಬರ್ 2,20,000 ರೂಪಾಯಿಗೆ 2011 ಮಾಡಲ್ ಸಿಂಗಲ್ ಓನರ್ ಹೊಂಡೈ i10 ಕೊಡ್ತೀನಿ ಸರ್. ಅದು ವಿತ್ ಕೆ ಸರ್. ಇದು ವಿತ್ ಕರ್ನಾಟಕ ನಂಬರ್ ಸರ್. i20 ಸರ್ 2013 ಮಾಡಲ್ ಡೀಸೆಲ್ ವೆಹಿಕಲ್ ಸರ್. ಭಾಳ ಜನ ಡೀಸೆಲ್ ಕೇಳ್ತಾ ಇದ್ರು, ಅದರಲ್ಲೂ ಆಪ್ಷನಲ್ ಕೇಳ್ತಾ ಇದ್ರು. 2013 ಮಾಡಲ್ ಡೀಸೆಲ್ ಆಪ್ಷನಲ್ಲು ಮ್ಯಾಗ್ನಾ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 18, ಹೈವೇ 20 ಮೇಲೆ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,95,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. ಸರ್ ಸೀಟ್ ಏನು ಸರ್ ಯೂನಿಕ್ ಆಗಿದೆ ಇದು ಒಂಥರ? ಸರ್ ಇದು ಲೆದರ್ ಅಪಲ್ಸರಿ ಹಾಕ್ಸಿದ್ದಾರೆ ಕಸ್ಟಮರು. ಬ್ರೌನ್ ಕಲರು, ತುಂಬಾ ಮಿಂಟ್ ಕಂಡೀಷನಲ್ಲಿ ಇದೆ ಸರ್. ಓಕೆ. ಬ್ಯಾಕ್ ಪ್ರೊಫೈಲು ಕೂಡ ನೋಡ್ಕೋಬೋದು ಯಾವ ಥರ ಇದೆ ಅಂತ.
ಸರ್ ಇದು 2012 ಮಾಡಲ್ ಶಿಫ್ಟ್ ಸೆಕೆಂಡ್ ಓನರ್. ಭಾಳ ಜನ ಪೆಟ್ರೋಲೇ ಬೇಕು ಅಂತ ಕೇಳೋರಿಗೆ ಸಿಲ್ವರ್ ಕಲರ್ ನಮ್ಮ ಹತ್ರ ಶಿಫ್ಟ್ ಇದೆ. ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 460 490 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಆಫರ್ ಪ್ರೈಸ್ ಸರ್ ಎಷ್ಟು ಬರೀ 3,90,000 ರೂಪಾಯಿಗೆ 2012 ಮಾಡಲ್ ಶಿಫ್ಟ್ ಕೊಡ್ತೀನಿ ಸರ್. ಅದು ಓಡಿರೋದು 67,000 ಕಿಲೋಮೀಟರ್ ಮಾತ್ರ. ಅದು ಬ್ರ್ಯಾಂಡ್ ನ್ಯೂ ಟೈರ್ಸ್ಗಳು. ಹೌದು ಸರ್. ಸೊ ಇಂಟೀರಿಯರ್ ಕೂಡ ನೋಡ್ಕೋಬೋದು. ಸೊ ಫ್ಯಾಬ್ರಿಕ್ ಸೀಟ್ ಇರೋದು ಡೋರ್ ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ನೆಕ್ಸ್ಟ್ ಏನು ಸರ್ ಹಾಗೆ ಸರ್ ಇದು ಬಂದ್ಬಿಟ್ಟು 2012 ಮಾಡಲು ಬರೀ 1,75,000 ರೂಪಾಯಿ ಕೊಡ್ತೀನಿ ಸರ್. ಪೆಟ್ರೋಲ್ ವೆಹಿಕಲ್ಲು 1,75,000ಗೆ ಈ ಸತಿ ಆಫರ್ ಪ್ರೈಸಸ್ಗಳಲ್ಲಿ ನಿಮಗೆ ಗಾಡಿ ತೋರಿಸ್ತೀನಿ. 1,75,000ಗೆ 2012 ಮಾಡಲು ಹೊಂಡಾ ಇಯಾನ್ ಕೊಡ್ತೀನಿ. ಇದು ಬೇಡ ಎಲೆಕ್ಟ್ರಿಕಲ್ ವೆಹಿಕಲ್ ಬೇಕಾ ಬನ್ನಿ, ಗಾಡಿನಲ್ಲಿ ಸ್ವಲ್ಪ ಬ್ಯಾಟ್ರಿ ಇಶ್ಯೂ ಇದೆ. 2015 ಮಾಡಲ್ 1,45,000 ರೂಪಾಯಿ ಕೊಡ್ತೀನಿ. ಅದು ಇಲ್ಲ ಬನ್ನಿ, ಮಾರುತಿ ಇರ್ಟಿಗಾ ಇದೆ 2012 ಮಾಡಲು ZA ಪ್ಲಸ್ ಸಿಂಗಲ್ ಓನರ್, ಡೆಲ್ಲಿ ಪಾಸಿಂಗ್ ಆಗಿರ್ತದೆ. ಇದು NOC ಬರೋಲ್ಲ. ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ಕಂಡೀಷನ್ ಕೊಡ್ತೀನಿ. ಬರೀ 4.25 ಲಕ್ಷ ರೂಪಾಯಿ ಗಾಡಿ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. 4.25 ಲಕ್ಷ ರೂಪಾಯಿ ಕೊಡ್ತೀನಿ. ಇದು ಆಫರ್ ಪ್ರೈಸು. ಇದು NOC ಬರಲ್ಲ ಸರ್ ಇದಕ್ಕೆ. ಯಾಕೆ ಅಂತ ಹೇಳಿದ್ರೆ 2012 ಮಾಡಲ್ಗೆ NOC ಇಶ್ಯೂ ಆಗ್ತಾ ಇಲ್ಲ, ಸದ್ಯಕ್ಕೆ ಸ್ಟಾಪ್ ಆಗಿದೆ. ಬರೀ ಕರ್ನಾಟಕ ಟ್ಯಾಕ್ಸ್ ಕಟ್ಕೊಂಡು ಗಾಡಿ ಓಡಿಸ್ಕೋಬೇಕು. 2012 ಮಾಡಲ್ ಸರ್ ಇದು, ಸಿಂಗಲ್ ಓನರ್. ಸರ್ ನೆಕ್ಸ್ಟ್ ನಿಮಗೆ ಹೊಂಡೈ i10 ಇದೆ ಸರ್. ಇದು ಬೇರೆ 1,85,000 ರೂಪಾಯಿ ಕೊಡ್ತೀನಿ ವಿತ್ NOC. 2010 ಮಾಡಲ್ ಗಾಡಿ ಸರ್. ಸರ್ 2010 ಮಾಡಲು ಸಿಂಗಲ್ ಓನರು, ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ನಂಬರ್ ಮಾತ್ರ ನೀವು ಮಾಡಿಸ್ಕೋಬೇಕು. ಬೇರೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಓಕೆ, ವಿತ್ NOC ನಂಗಾದ್ರೆ ಇದು ವಿತ್ NOC ಸರ್. ನಂಬರ್ ಟ್ಯಾಕ್ಸ್ ಪೇಡ್ ಆಗಿದೆ, ಬರೀ ನಂಬರ್ ಮಾಡಿಸ್ಕೋಬೇಕು. ಬೇರೆ 10,000ದಿಂದ 15,000 ಖರ್ಚು ಬರ್ತದೆ. ಈ ಗಾಡಿ ನೀವು ಬರೀ 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 2010 ಮಾಡಲು. ಓಕೆ, ಮತ್ತೆ ಸ್ವಿಫ್ಟ್ ಸರ್ ಇದು ಸರ್ 2012 ಮಾಡಲ್ ಶಿಫ್ಟ್ ಸೆಕೆಂಡ್ ಓನರ್ ಆಗಿರ್ತದೆ ವಿತ್ ಕರ್ನಾಟಕ ನಂಬರು. 3,80,000 ರೂಪಾಯಿ ಕೊಡ್ತೀನಿ ಸರ್. ಇದು ಒಳ್ಳೆ ಅಪೋಲೋ ಟೈರ್ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ ಮತ್ತೊಂದು ಪೋಲೋ ಸರ್ 2010 ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಗಾಡಿ ಸರ್. ಹೈಲೈನ್ ಗಾಡಿ ನಿಮಗೆ ಸಿಂಗಲ್ ಓನರ್ ವಿತ್ NOC STK ಸರ್. ಬರೀ 2.5 ಲಕ್ಷ ರೂಪಾಯಿಗೆ ವೋಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ಕೊಡ್ತೀನಿ ಸರ್. ಡೀಸೆಲ್ ವಿತ್ NOC ಹೇಗೆ ಸರ್ ಇದು? ವಿತ್ NOC ಸರ್ ಇದು. ಓಕೆ ಸರ್, ಮತ್ತೆ ಸರ್ ಇದು i10 ಸರ್ ಇದು 2012 ಮಾಡಲು ಪೆಟ್ರೋಲ್ ವಿತ್ CNG ಇದೆ. ಸೆಕೆಂಡ್ ಓನರ್ ಆಗಿರ್ತದೆ. 83,000 ಓಡಿದೆ ಗಾಡಿ. ಗಾಡಿದು ಪ್ರೈಸ್ ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. 2,65,000 ರೂಪಾಯಿ ಕೊಡ್ತೀನಿ ಸರ್ ಈ ಗಾಡಿ. ಸರ್ ಗ್ಲಾನ್ಸ್ ಹೇಳಿ ಸರ್ ಇದು. ಸರ್ 2022 ಮಾಡಲ್ ಸಿಂಗಲ್ ಓನರು, 15,000 ಕಿಲೋಮೀಟರ್ ಮಾತ್ರ ಓಡಿದೆ. ವಿ ವೇರಿಯಂಟು ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ಥರದ್ದು 360 ಕ್ಯಾಮೆರಾ ಬೇರೆ ಹಾಕ್ಸಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ ಕಂಪ್ನಿಯಿಂದಾನೇ ಫಿಟೆಡ್ ಆಗಿ ಬರ್ತದೆ ಸರ್. ವಿ ವರ್ಜನ್. ಇಂಟೀರಿಯರ್ ಕೂಡ ನೀವು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. 6 ಏರ್ ಬ್ಯಾಗ್ಸ್ ಬರ್ತದೆ ಗಾಡಿ. ಪುಷ್ ಬಟನ್ ಸ್ಟಾರ್ಟು, ಕ್ರೂಸ್ ಕಂಟ್ರೋಲರು ಎಲ್ಲ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮಗೆ 15, ಹೈವೇ 18 ಹತ್ತತ್ರ ಬರ್ತದೆ ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 9-9.25 ಲಕ್ಷ ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ ಈ ಗಾಡಿ ಬಂದು 7,60,000 ರೂಪಾಯಿಗೆ ಮಾಡಿಕೊಡ್ತೀನಿ ಸರ್ ಗಾಡಿ. ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಥ್ರೂಔಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಅದು ಆಟೋಮೆಟಿಕ್ ವೇರಿಯಂಟು ಸರ್ ಗಾಡಿ.